ಹೆಣನೂ ಬಾಯಿ ಬಿಡುತ್ತೆ. ಈ KSTDC ಅಧಿಕಾರಿಗಳು ಲಂಚ ಅಂದರೆ ನಿದ್ದೆಯಲ್ಲೂ ಕೈಯೊಡ್ತಾರೆ. ಹಣಕ್ಕಾಗಿ ಫೀಸು ಫೈನು ಅಂತ ಈ ಅಮಾಯಕ ಚಾಲಕರ ಮೇಲೆ ಹಾಕಿ ಪ್ರಾಣ ಹಿಂಡ್ತಾರೆ. ಅಷ್ಟೇ ಅಲ್ಲ, ಲಂಚ ಕೇಳಿ ಇಡೀ ಪ್ರವಾಸೋದ್ಯಮ ಇಲಾಖೆಯ ಮರ್ಯಾದೆಯನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಇವರ ಲಂಚಾವತಾರದ ಬಗ್ಗೆ ನಾವೊಂದು ರಹಸ್ಯ ಕಾರ್ಯಾಚರಣೆ ನಡೆಸಿದ್ವಿ. ಆ ಕಾರ್ಯಾಚರಣೆಯಲ್ಲಿ ಸಿಕ್ಕ ಸಾಕ್ಷಿಗಳು ಇಲ್ಲಿವೆ ನೋಡಿ. ಗಟ್ಟಿ ಮನಸ್ಸಿನ ಗಂಡಸೊಬ್ಬ ಪುಟ್ಟ ಮಗುವಿನಂತೆ ಕಣ್ಣೀರು ಹಾಕಲು ಕಾರಣ KSTDC ಅಧಿಕಾರಿಗಳ ಶೋಷಣೆ. ಏರ್ಪೋರ್ಟ್ ಟ್ಯಾಕ್ಸಿಯನ್ನೇ ನಂಬಿ ಬದುಕ ಬಂಡಿ ಸಾಗಿಸುತ್ತಿದ್ದ ನಾಗಣ್ಣನ ಟ್ಯಾಕ್ಸಿ ಮಾರ್ಚಲ್ಲಿ ಅಪಘಾತಕ್ಕೀಡಾಯಿತು. ಗಾಡಿ ರಿಪೇರಿಯಾಗಲು 3 ತಿಂಗಳು ಹಿಡಿಯಿತು. ಮತ್ತೆ ಏರ್ಪೋರ್ಟ್ನಲ್ಲಿ ಗಾಡಿ ಓಡಿಸಲು ಅನುಮತಿ ಕೇಳಿದ್ರೆ 3 ತಿಂಗಳ ಪಾರ್ಕಿಂಗ್ ಫೀಸ್ ಕಟ್ಟಿ, ಕಾಲ್ ಸೆಂಟರ್ ಚಾರ್ಜ್ ಕಟ್ಟಿ, ಫೈನ್ ಕೊಡಿ ಅಂತ ಅಧಿಕಾರಿಗಳು ಹಠ ಹಿಡಿದು ಕಿರುಕುಳ ಕೊಡಲಾರಂಭಿಸಿದ್ರು. 10 ತಿಂಗಳು 11 ತಿಂಗಳು ಪಾರ್ಕಿಂಗನ್ನು ಇವತ್ತು ಅವರಿಗೆಲ್ಲ ಮನ್ನಾ ಮಾಡಿದ್ದಾರೆ. ನಾನು ಕೇವಲ 2.5 ತಿಂಗಳಲ್ಲಿ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿ ನಾನು ಬಂದಿದ್ದೀನಿ, ಆದರೂ ನನಗಿಷ್ಟು ಸತಾಯಿಸ್ತಾ ಇದ್ದಾರೆ. ತಾನು 3 ತಿಂಗಳು ಟ್ಯಾಕ್ಸಿ ಪಾರ್ಕ್ ಮಾಡಿಲ್ಲ, ದಯವಿಟ್ಟು ಆ ಫೀಸನ್ನ ಮನ್ನಾ ಮಾಡಿ ಅಂತ ಕೇಳಿದ್ರೆ ಇಲಾಖೆಯ ಅಟೆಂಡರ್ ಕುಮಾರಸ್ವಾಮಿ ಮೂಲಕ ತಮ್ಮ ಚಾರ್ಜ್ ಹೇಳಿ ಕಳಿಸ್ತಾರೆ ನೋಡಿ. ಮಿಕ್ಕಿದ್ದು 2,000 ಕೊಟ್ಮೇಲೆ ಎಷ್ಟು ಕೊಡ್ಬೇಕಣ್ಣ? ಇನ್ನು 4 ಕೊಡು ಕಮ್ಮಿ ಮಾಡ್ತಾರಣ್ಣ. ನೋಡಪ್ಪ, ನಾವೇನು ಹೇಳಲ್ಲ, ನಿಮ್ಮ ಇಷ್ಟ ಬಂದು ಕೊಡಿ. ನಾನೇನು ನಿಮ್ಮನ್ನು ಬಲವಂತ ಮಾಡಕ್ಕೆ ಇಲ್ಲ ಅಣ್ಣ. ಏರ್ಪೋರ್ಟ್ ಹೋಗ್ಬಿಟ್ಟು ಏನು 2,000 ಕೇಳಿದ್ದೀರಾ? ಅವ್ರು ನಾವು ಒಂದು ಕೇಳಿದ್ರೆ ನೀವು ನೋಡಿ ಎಣಿಸ್ಕೊಳ್ಳಿ. ಇಲ್ಲ ಅಣ್ಣ, ಎಣ್ಸ್ಕೊಂಡ್ಬಿಡ್ರಿ ಅಣ್ಣ. ಒಬ್ಬ ಚಾಲಕನ ಸಾಲ ಮನ್ನಾ ಮಾಡಲು ಈ ಭ್ರಷ್ಟ ಅಧಿಕಾರಿಗಳು ಹೇಳೋ ರೇಟ್ ಕೇಳಿ. ಎಣ್ಣೆ ಹೇಳಿದ್ದು ಯಾವುದೂ ಇಲ್ಲ, ಇವ್ರು ಕೊಟ್ಟಿರೋದೆಲ್ಲ ಮನ್ನಾ ಮಾಡ್ತಿದ್ದೀವಿ. ಅದೊಂದು 6,000 ಕೊಡು, ಯಾಕೆಂದ್ರೆ ಅದು 3 ತಿಂಗಳು ಮನ್ನಾ ಮಾಡ್ತೀನಲ್ಲ. 3 ತಿಂಗಳಿಗೆ ಎಷ್ಟಾಗುತ್ತಪ್ಪ ನಿಮ್ಮದು? 11 3 35,000 ರೂಪಾಯಿ ದುಡ್ಡು ಆಗೋದು ಅಂತ. ಒಂದು 2-3 ಸಾವಿರ ರೂಪಾಯಿ ಇಷ್ಟ ಕೊಡೋಕ್ಕಲ್ಲ ಇನ್ನು ಅದಕ್ಕೆ. ಇನ್ನು ಇಲ್ಲಿ ಹೊಸ ಗಾಡಿ ಸೇರ್ಪಡೆ ಮಾಡಬೇಕಾದ್ರೆ ಎಷ್ಟು ಲಂಚ ಕೊಡಬೇಕಾಗುತ್ತೆ ಅಂತ ಅಟೆಂಡರ್ ಕುಮಾರಸ್ವಾಮಿ ಹತ್ರ ಕೇಳಿದ್ವಿ. ಆರ್ಡ್ರ್ ನಿಮ್ಮ ಕೈ ಕೊಟ್ಟಾಗ ನೀವು 20,000 ಕೊಡ್ಬೇಕಾಯ್ತು. ಮಧ್ಯದಲ್ಲಿ ಒಂದು 500 200 ಬರ್ತಾ ಇರ್ತವೆ. ಸಾಹೇಬರಿಗೆ ಎಷ್ಟು ಕೊಡೋದು? ನಾನು ಹೇಳ್ತಲ್ಲ, ಒಟ್ಟಿಗೆ ಅಷ್ಟು ಬರುತ್ತೆ. ಈ ಲಂಚದಲ್ಲಿ ವ್ಯವಸ್ಥಾಪಕ ಶ್ರೀನಾಥ್ ಮಲ್ಯರಿಂದ ಹಿಡಿದು ವಿರೂಪಾಕ್ಷ ಮೈಸೂರು, ವ್ಯವಸ್ಥಾಪಕ ನಿರ್ದೇಶಕ ದ್ಯಾವಯ್ಯ ಎಲ್ರಿಗೂ ಪಾಲು ಹೋಗುತ್ತಂತೆ. ಅಲ್ಲಿ ಆ ದುಡ್ಡು ನೀವೆಲ್ಲ ಇರ್ತೀರ, ನಿಮ್ಗೆ ಯಾವ ಕೆಲಸನೂ ಮಾಡ್ಕೊಡಲ್ಲ. ಯಾಕೆಂದರೆ ಮಲ್ಯ ಅಲ್ಲೇ ಕೊಟ್ಟು ಜನದ ಸಭಾ ಸಾಕಣಪ್ಪ, ಇಲ್ಲಿ ಆಫೀಸಲ್ಲಿ ಬಂದುಬಿಟ್ಟು ಕೊಟ್ಟಿವನ್ನ ಬೋಳಿ ಮನೆ ಮಾಡೋ ಕೆಲಸ ಅಂತ ಮಟ್ಟಿಗೆ ಮಾತಾಡಿದ್ರು. ಅದರಿಂದ ಅವ್ರು ಯಾರನ್ನೂ ಹೊತ್ತಿಗೆ ಬಿಟ್ಕೊಳಕ್ಕೆ ಹೋಗಲ್ಲ. ಅದು ಆ ರಿಸ್ಕ್ಗೋಸ್ಕರನೇ ಅವರು ಯಾವೊಂದು ಸಮಸ್ಯೆಗಳು ಅಂತೇಳಿ ಇದು ಮಾಡೋದು. ಏನೋ ನಾನು ಒಬ್ಬರಿಗೆ ಗೊತ್ತಿಲ್ಲದಂಗೆ ಹೆಂಗೆಂಗೋ ವ್ಯವಹಾರ ಮಾಡಿಸ್ತಾ ಇದ್ದೀನಿ. ಭಾರಿ ಬಿಲ್ ಗೋಲ್ಮಾಲ್. KSTDC ಅಧಿಕಾರಿಗಳು ಪ್ರತಿಯೊಂದಕ್ಕೂ ನಕಲಿ ಬಿಲ್ ಸೃಷ್ಟಿಸಿದ್ರು. ಪ್ರತಿ ಬಾರಿ ರಾಮನ ಕೃಷ್ಣನ ಲೆಕ್ಕ ತೋರಿಸಿದ್ರು. ಆ ಮೂಲಕ ಸರ್ಕಾರಕ್ಕೆ 19.5 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತಕ್ಕೂ ದೂರು ನೀಡಲಾಗಿದೆ. ನಿಮ್ಮ ಸಂಘ ನಕಲಿ ಅಲ್ವಾ ಅಂತ ಅಧ್ಯಕ್ಷ ವೆಂಕಟೇಶ್ ರೆಡ್ಡಿ ಹತ್ರ ಕೇಳಿದ್ರೆ ಅವರಂತಾರೆ, ಇಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿರುವಾಗ ಪ್ರೀಪೇಯ್ಡ್ ಇತ್ತು. ನಮ್ಮ ದೇವನಹಳ್ಳಿಗೆ ಶಿಫ್ಟ್ ಆದಾಗ ದೇವನಹಳ್ಳಿನಲ್ಲಿ ಪೋಸ್ಟ್ಪೇಯ್ಡ್ ಮಾಡಬೇಕು ಅಂತ ಒಂದು ಸರ್ಕಾರದಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ, ನೀವು ಪೋಸ್ಟ್ಪೇಯ್ಡ್ ಮಾಡಬೇಕು ಅಂತ. ಆವಾಗ ಪೋಸ್ಟ್ಪೇಯ್ಡ್ ಮಾಡಿದ್ದೀವಮ್ಮ. ಪೋಸ್ಟ್ಪೇಯ್ಡ್ ಮಾಡಿ ಆ ಸಂಘನ ಈವನ್ ALC ಅವ್ರಿಗೂ ಕಳಿಸ್ಕೊಟ್ವಿ. ಅದು ಅಪ್ರೂವಲ್ ಆಗಿರಲಿಲ್ಲ ಇನ್ನು. ಪಾರ್ಕಿಂಗ್ ಮಾಫಿಯಾದ ಬಗ್ಗೆ KSTDC ಅಧಿಕಾರಿಗಳಿಗೆ ಎಲ್ಲವೂ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆಯೇ CR ಚಿಕ್ಕಮಠ್ ಸೇರಿದಂತೆ 3 ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿತ್ತು. ಆದರೂ ಈ ಹಗರಣದ ಬಗ್ಗೆ ಕೂಲಂಕಷ ತನಿಖೆಗೆ ಯಾರೂ ಮುಂದಾಗುತ್ತಿಲ್ಲ. ನೂತನ ಪ್ರವಾಸೋದ್ಯಮ ಸಚಿವರಾದ್ರೂ ತನಿಖೆಗೆ ಧೈರ್ಯ ತೋರಿಸ್ತಾರಾ? ಕಾದ್ ನೋಡಬೇಕು. ಮಂತ್ರಿಗಳೇ, ಬಡವರ ಹೊಟ್ಟೆಗೆ ಹೊಡೆದು ತಿಂದು ಕೊಬ್ಬಿದ ಭ್ರಷ್ಟ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಅವರು ತಿಂದಿದ್ದನ್ನ ಕಕ್ಕಿಸಿ. ಈ ಅಮಾಯಕ ಚಾಲಕರು ನ್ಯಾಯಕ್ಕಾಗಿ ಸಾಕಷ್ಟು ಹೋರಾಟ ಮಾಡ್ತಾನೆ ಇದ್ರು, ಆದರೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ನೀವಾದರೂ ಇವರಿಗೆ ನ್ಯಾಯ ಒದಗಿಸಿ ಇವರ ಹೊಟ್ಟೆನ ತಣ್ಣಗಾಗಿಸಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ,
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.